ಆ ಬಾವಿ ಹತ್ರ ಯಾರೂ ಇರೋದಿಲ್ಲ. ಆ ಕರೆಯನ್ನ ಕಟ್ ಮಾಡ್ತಾಳ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಈಶ್ವರ್. ಇವತ್ತಿನ ಈ ಒಂದು ಹೊಸ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಸ್ನೇಹಿತರೆ, ಈ ಒಂದು ಕತೆ ಪ್ರಾರಂಭವಾಗೋದಕ್ಕಿಂತ ಮೊದಲು ನಾವೊಂದು ಹೈಪೋಥೆಟಿಕಲ್ ಸಿಚುವೇಶನ್ ಅನ್ನ ಫೇಸ್ ಮಾಡೋಣ, ಅಥವಾ ಅದರ ಬಗ್ಗೆ ನಾವೊಂದು ಡಿಸ್ಕಷನ್ ಮಾಡೋಣ. ನೀವು ಒಂದಿನ ರಾತ್ರಿ ಆರಾಮವಾಗಿ ಮಲಗಿರ್ತೀರಿ. ಆದರೆ ರಾತ್ರಿ 12 ಗಂಟೆಗೆ ಅಂದರೆ ಮಧ್ಯರಾತ್ರಿ ನಿಮ್ಮೊಂದು ಫೋನ್ ಕರೆ ಬರುತ್ತೆ. ಆ ಒಂದು ಫೋನ್ ಕರೆ ಬಂದಾಗ ನಿಮ್ಮ ತಲೆಯಲ್ಲಿ ಹಲವಾರು ವಿಚಾರಗಳು ಓಡಾಡುತ್ತೆ. ಯಾರಿಗೇನಾಯಿತು? ನಮ್ಮ ಯಾರಾದರೂ ದೂರಿನ ಸಂಬಂಧಿಕರು ತೀರ್ಕೊಂಡ್ರ, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದ್ರೂ ಏನಾದರೂ ತೊಂದರೆ ಆಯ್ತಾ, ಅಥವಾ ನಮ್ಗೆ ಗೊತ್ತಿರೋರು ಯಾರಾದರೂ ಏನಾದರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರಾ? ಇಂಥ ಅನೇಕ ರೀತಿಯ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರಲಿಕ್ಕೆ ಪ್ರಾರಂಭವಾಗ್ತವೆ. ಆದರೆ ಇಲ್ಲಿ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿಗೆ ಬಂದಿರೋ ಕರೆ ಎಲ್ಲದಕ್ಕಿಂತನೂ ಡಿಫ್ರೆಂಟ್ ಇದೆ. ಒಂದು ಜೀವನೇ ಇಲ್ದಿರೋ ಜೀವದಿಂದ ಒಂದು ಕರೆ ಬಂದಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಯಾಕೆ ನಂಬಬೇಕು ಅನ್ನೋದನ್ನ ಮತ್ತು ಅವನಿಗೆ ಕರೆ ಮಾಡಿದವರು ಯಾರು ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಕಥೆಯಲ್ಲಿ ಬರುವ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ 2 ವರ್ಷ ಕಾರ್ಪೊರೇಟ್ ಲೈಫ್ನ ಲೀಡ್ ಮಾಡಿರ್ತಾನೆ. ಆ ಒಂದು ಲೈಫ್ ಬೇಜಾರಾಗಿ ಮರಳಿ ತನ್ನ ಗೂಡಿಗೆ ಬಂದಿರ್ತಾನೆ. ಅಂದ್ರೆ ತನ್ನ ಹಳ್ಳಿಗೆ ಬಂದು ತನ್ನ ತಾತನ ಜಮೀನಲ್ಲಿ ವ್ಯವಸಾಯ ಮಾಡೋಕೆ ಶುರು ಮಾಡಿರ್ತಾನೆ. ಆದ್ರೆ ಅಸಲಿ ಕತೆ ಈಗ ಶುರುವಾಗುತ್ತೆ. ಏಪ್ರಿಲ್ 12, 2025. ರಮೇಶ್ ತನ್ನ ಮನೆಯಲ್ಲಿ ಆರಾಮವಾಗಿ ಮಲಗಿರ್ತಾನೆ. ಅವನ ಫೋನಿಗೆ ಅನ್ನೋನ್ ನಂಬರಿಂದ ಒಂದು ಕರೆ ಬರುತ್ತೆ. ಆಗ ರಮೇಶ್ ಆ ಒಂದು ಕಾಲ್ನ ರಿಸೀವ್ ಮಾಡ್ತಾನೆ. ರಿಸೀವ್ ಮಾಡಿ ಹಲೋ ಅಂದ ತಕ್ಷಣ ಆ ಕಡೆಯಿಂದ ಒಂದು ಅಳೋ ಹೆಣ್ಣಿನ ಧ್ವನಿ ಕೇಳುತ್ತೆ. ರಮೇಶ್, ನನ್ನನ್ನು ಕಾಪಾಡು, ಪ್ಲೀಸ್ ನನ್ನನ್ನು ಸೇವ್ ಮಾಡು ಅಂತ ಹೇಳಿ ಕಟ್ ಮಾಡ್ತಾಳೆ. ಆಗ ರಮೇಶ್ ಗಾಬರಿಯಿಂದ ವಾಪಸ್ ಕಾಲ್ ಮಾಡಿದ್ರೆ ಕಾಲ್ ನಾಟ್ ರೀಚಬಲ್ ಅಂತ ಬರುತ್ತೆ. ರಮೇಶ್ ತುಂಬಾ ಗಾಬರಿಯಿಂದ ಅತ್ತ ಇತ್ತ ಓಡಾಡ್ತಾನೆ. ತನ್ನ ಸುತ್ತಮುತ್ತ ಯಾರಾದರೂ ಇದ್ದಾರೋ ಏನಂತ ಹುಡುಕಾಡ್ತಾನೆ. ತುಂಬಾನೇ ಗಾಬರಿ ಬೀಳ್ತಾನೆ. ಆಗ 1-2 ನಿಮಿಷ ಸಮಾಧಾನದಿಂದ ಕುಂತು ವಿಚಾರ ಮಾಡ್ತಾನೆ. ಆಗ ರಮೇಶ್ನ ಫೋನ್ಗೆ ಆ ಅನ್ನೋನ್ ನಂಬರಿಂದ ಮತ್ತೊಮ್ಮೆ ಕರೆ ಬರುತ್ತೆ. ಆಗ ರಮೇಶ್ ತುಂಬಾ ಗಾಬರಿಯಿಂದ ಆ ಕಾಲ್ನ ಮತ್ತೊಮ್ಮೆ ರಿಸೀವ್ ಮಾಡಿ ನೀವು ಯಾರು, ಯಾವ ಊರದವರು ಅಂತ ಕೇಳ್ತಾನೆ. ಆಗ ಆ ಹೆಣ್ಮಗಳು ಹೇಳ್ತಾಳೆ, ನಾನು ನನ್ನ ಹೆಸರನ್ನ ಹೇಳೋದಿಲ್ಲ, ಆದ್ರೆ ನಾನು ನಿಮ್ಮ ತೋಟದ ಹಳೆಯ ಬಾವಿ ಹತ್ರ ಸಿಕ್ಕಾಕೊಂಡಿದ್ದೀನಿ, ದಯವಿಟ್ಟು ನೀನು ಬಂದು ನನ್ನನ್ನು ಕಾಪಾಡು ಪ್ಲೀಸ್ ಅಂತ ಕೇಳ್ಕೊಂಡು ಕಾಲ್ನ ಕಟ್ ಮಾಡ್ತಾಳೆ. ಸೊ ನೆಕ್ಸ್ಟ್ ಡೇ ರಮೇಶ್ ಹಾಗೂ ಅವನ ಗೆಳೆಯ ರವಿ ಇಬ್ರು ಕೂಡ ಆ ಹಳೆ ಬಾವಿ ಹತ್ರ ಹೋಗ್ತಾರೆ. ಆದ್ರೆ ಟ್ವಿಸ್ಟ್ ಏನು ಗೊತ್ತೇನ್ರಿ? ಆ ಬಾವಿ ಹತ್ರ ಯಾರೂ ಇರೋದಿಲ್ಲ. ಆದ್ರೆ ಆ ಬಾವಿ ಹತ್ರ ಕೊಳೆಯಾಗಿರೋ ಒಂದು ಹಳೆ ಗೊಂಬೆ ಬಿದ್ದಿರ್ತೈತಿ. ರಮೇಶ್ ಅದನ್ನ ನೋಡಿ ಸ್ವಲ್ಪ ಭಯಪಟ್ಟು ರವಿ ಜೊತೆಗೆ ವಾಪಸ್ ಅವನ ಮನೆಗೆ ಹೋಗ್ಬಿಡ್ತಾನ. ಸೊ ನೆಕ್ಸ್ಟ್ ಡೇಟ್ ಏಪ್ರಿಲ್ 14, 2025 ಮಧ್ಯರಾತ್ರಿ ಮತ್ತೊಮ್ಮೆ ಅದೇ ಅನ್ನೋನ್ ನಂಬರ್ದಿಂದ ರಮೇಶ್ಗೆ ಒಂದು ಕರೆ ಬರುತ್ತೆ. ಸೊ ಅಗೇನ್ ರಮೇಶ್ ತುಂಬ ಭಯದಿಂದಾನ ಆ ಕಾಲ್ನ ರಿಸೀವ್ ಮಾಡ್ತಾನ. ಆಗ ಹೆಣ್ಮಗಳು ಅಳ್ತಾ ಮತ್ತೊಮ್ಮೆ ಹೇಳ್ತಾಳ, ರಮೇಶ್ ನೀನು ನನ್ನ ಹತ್ರನೇ ಬಂದಿದ್ದೆ, ಆದರೂ ಕೂಡ ನಿನ್ನನ್ನು ನೋಡಲಿಲ್ಲ, ಮತ್ತೆ ತಿರ್ಗಾ ವಾಪಸ್ ಹೋದೆ ಅಂತ ಹೇಳ್ತಾಳೆ. ಅದನ್ನ ಹೇಳಿದ ತಕ್ಷಣವೇ ಕಾಲ್ನ ಕಟ್ ಮಾಡ್ತಾಳೆ. ಸೊ ವೆರಿ ನೆಕ್ಸ್ಟ್ ಡೇನೇ ರಮೇಶ್ ಮತ್ತೊಮ್ಮೆ ರವಿಯನ್ನು ಕರ್ಕೊಂಡು ಆ ಹಳೆಯ ಬಾವಿ ಹತ್ರನ ಹೋಗ್ತಾನ. ಇನ್ನೊಮ್ಮೆ ಆ ಬಾವಿಯ ಸುತ್ತಮುತ್ತ ಎಲ್ಲ ಕಡೆ ಸರ್ಚ್ ಮಾಡ್ತಾನ. ಆದರೂ ಕೂಡ ಅವನಿಗೆ ಆ ಒಂದು ಗೊಂಬೆಯನ್ನು ಬಿಟ್ಟರೆ ಮತ್ತೇನು ಸಿಗೋದಿಲ್ಲ. ಸೊ ನೆಕ್ಸ್ಟ್ ಡೇಟ್ ಅಂದರೆ ಏಪ್ರಿಲ್ 16, 2025 ಮಧ್ಯರಾತ್ರಿ ಅದೇ ಸಮಯಕ್ಕೆ ಸರಿಯಾಗಿ ಆ ಅನ್ನೋನ್ ನಂಬರಿಂದಾನೇ ಒಂದು ಕರೆ ಬರುತ್ತೆ. ಆದರೆ ಈ ಬಾರಿ ಅಳ್ತಾ ಅಲ್ಲ, ತುಂಬಾ ಕೋಪದಿಂದ ರಮೇಶ್ಗೆ ಆ ಹೆಣ್ಮಗಳು ಹೇಳ್ತಾಳೆ, ರಮೇಶ್ ನೀನು ಪ್ರತಿ ಬಾರಿ ನನ್ನ ಹತ್ರನೇ ಬರ್ತಿದ್ದೀಯಾ, ನಾನು ನೋಡದೆ ಹಾಗೇನೆ ಹೋಗ್ತಿದ್ಯಾ, ಹೀಗಾದರೆ ನೀನನ್ನು ಯಾವ ರೀತಿಯಾಗಿ ಕಾಪಾಡ್ತೀಯಾ ಅಂತ ಗದರಿಸ್ತಾಳೆ. ಆ್ಯಂಡ್ ಕಾಲ್ನಲ್ಲಿ ಮಾತಾಡುವ ಕೊನೆಯಲ್ಲಿ ರಮೇಶ್ಗೆ ಒಂದು ಹಿಂಟನ್ನು ಕೊಡ್ತಾಳೆ, ನೀನು ಬರೀ ಬಾವಿಯ ಸುತ್ತಮುತ್ತ ಮಾತ್ರ ನೋಡ್ತಾ ಇದೀಯಾ, ಒಂದ್ಸತಿ ಬಾವಿಯ ಒಳಗಡೆ ನೋಡು, ನಾನು ಅಲ್ಲಿದ್ದೀನಿ ಅಂತ ಹೇಳಿ ಆ ಕರೆಯನ್ನು ಕಟ್ ಮಾಡ್ತಾಳ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತ ರಮೇಶ್ ತನ್ನ ಗೆಳೆಯ ರವಿ ಜೊತೆಗೆ ತನ್ನ ಊರಿನ ಗ್ರಾಮಸ್ಥರೆಲ್ಲರನ್ನು ಕರ್ಕೊಂಡು ಆ ಹಳೆಯ ಬಾವಿ ಹತ್ರ ಹೋಗ್ತಾನೆ. ಆ ಬಾವಿಯ ಹತ್ರ ಹೋಗಿ ರವಿ ಆ್ಯಂಡ್ ರಮೇಶ್ ಇಬ್ರು ಕೂಡ ಟಾರ್ಚ್ ಬೆಳಕಿನ ಮುಖಾಂತರ ಆ ಬಾವಿಯ ಒಳಗಡೆ ನೋಡ್ತಾರೆ. ಆ ಒಂದು ಟಾರ್ಚ್ ಬೆಳಕಿನಲ್ಲಿ ಅವರಿಗೆ ಬಾವಿಯಲ್ಲಿ ಒಂದು ಹಳೆಯದಾದ ಬ್ಯಾಗ್ ಕಾಣುತ್ತೆ. ಆಗ ರಮೇಶ್ ಊರಿನವರ ಸಹಾಯದೊಂದಿಗೆ ಆ ಒಳಗಡೆ ಇರೋ ಬ್ಯಾಗ್ನ ಮೇಲಕ್ಕೆತ್ತಾನ. ರಮೇಶ್ ಹಾಗೂ ರವಿ ಇಬ್ಬರು ಗಾಬರಿಯಿಂದ ಆ ಬ್ಯಾಗ್ ಒಳಗೆ ಏನೈತಿ ಅಂತ ಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತಾರ. ಅವರಿಗೆ ದೊರೆತದ್ದು ಇಷ್ಟೇ, 15 ವರ್ಷಗಳ ಹಿಂದಿನ ಒಂದು ಹುಡುಗಿಯ ಫೋಟೋ ಆ್ಯಂಡ್ ಒಂದು ಡೈರಿ ಅವರಿಬ್ಬರಿಗೆ ಕೈಗೆ ಸಿಗುತ್ತೆ.
ಆ್ಯಂಡ್ ಈ ಕಥೆಯಲ್ಲಿ ಕುತೂಹಲಕಾರಿ ಪಾಠ ಏನು ಗೊತ್ತಾ, ಆ ಡೈರಿಯ ಕೊನೆಯಲ್ಲಿ 4 ಸಾಲುಗಳನ್ನು ಆ ಒಂದು ಹೆಣ್ಮಗಳು ಬರೆದಿರ್ತಾಳ. ಆ ಒಂದು 4 ಸಾಲುಗಳು ಏನನ್ನೋದನ್ನು ತಿಳಿದುಕೊಳ್ಳೋಣ ಬರ್ರಿ. ನನ್ನ ಹೆಸರು ಅನಿತಾ, ನಾನು ಕೂಡ ಇದೇ ಊರಿನವಳು. ನನ್ನನ್ನು ಒಂದಿಬ್ರು ಜನ ಕೈಕಾಲು ಕಟ್ಟಿ ಬಾಯಿ ಒಳಗಡೆ ಬಟ್ಟೆಯನ್ನು ಹಾಕಿ ಈ ಒಂದು ಬಾವಿ ಒಳಗಡೆ ತಳ್ಳಿದ್ದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗೋದು ಬೇಡ. ಅಟ್ಲೀಸ್ಟ್ ನಮ್ಮ ಮನೆಯವರಿಗಾದರೂ ನಾನು ಏನಾದೆ ಅನ್ನೋ ಸತ್ಯ ಗೊತ್ತಾಗಲಿ. ಆ್ಯಂಡ್ ಆ ಪುಸ್ತಕದಲ್ಲಿ ಕೊನೆಯ 1-2-3 ಸಾಲುಗಳು ಕಾಣಿಸೋದಿಲ್ಲ, ಅಳಿಸಿರ್ತಾವ. ಇದನ್ನೆಲ್ಲ ಓದಿದ ರಮೇಶ್ ಆ ಊರಿನವ್ರ ಹತ್ರ ಬಂದು ಆಕೆಯ ಬಗ್ಗೆ ವಿಚಾರಿಸಿದಾಗ ಆ ಊರಿನವರು ಹೀಗೆ ಹೇಳ್ತಾರೆ, ಹೌದು, ಅನಿತಾ ಅಂತ ಒಂದು ಹುಡುಗಿ 15 ವರ್ಷಗಳ ಹಿಂದೆಯೇ ಕಾಣೆಯಾಗಿರ್ತಾಳೆ. ನಾವು ಆ್ಯಂಡ್ ಅವರ ಮನೆಯವರು ಇಬ್ಬರು ಕೂಡ ಬಹಳಷ್ಟು ಕಡೆ ಹುಡುಕಾಡಿದ್ದೀವಿ ಆ್ಯಂಡ್ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಆದರೂ ಕೂಡ ಅವಳ ಬಗ್ಗೆ ಏನೂ ಸುಳಿವುಗಳು ಸಿಗೋದಿಲ್ಲ. ಆ್ಯಂಡ್ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅದು ಯೂಸ್ ಆಗಿರೋದಿಲ್ಲ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ರಮೇಶ್ ತುಂಬ ಬೇಸರದಿಂದ ತನ್ನ ಮನೆಗೆ ಮರಳುತ್ತಾನ. ಸೊ ಇದೆಲ್ಲ ಘಟನೆ ನಡೆದ ದಿನ ಮಧ್ಯರಾತ್ರಿ 12 ಗಂಟೆಗೆ ಮತ್ತೆ ಆ ನಂಬರ್ದಿಂದ ಕರೆ ಬರುತ್ತೆ. ಆದರೆ ಈ ಸತಿ ಅನ್ನೋನ್ ನಂಬರ್ ಆಗಿರೋದಿಲ್ಲ, ಆ ನಂಬರ್ ಅನಿತಾ ಅಂತ ಸೇವ್ ಆಗಿರುತ್ತೆ. ರಮೇಶ್ ಪ್ರತಿ ಸಲದಂತೆ ಭಯಪಟ್ಟು ಅಲ್ಲ, ಈ ಬಾರಿ ತುಂಬ ಬೇಸರದಿಂದ ಆ ಒಂದು ಕಾಲ್ನ ರಿಸೀವ್ ಮಾಡ್ತಾನೆ. ಆಗ ಆ ಕಡೆಯಿಂದ ಆ ಹೆಣ್ಮಗಳು, ಥ್ಯಾಂಕ್ಸ್ ರಮೇಶ್, ತುಂಬ ಧನ್ಯವಾದಗಳು, ನಿನ್ನಿಂದ ತುಂಬ ದೊಡ್ಡ ಉಪಕಾರ ಆಯಿತು ಅಂತ ಅವಳು ಹೇಳ್ತಾಳೆ. ಆಗ ರಮೇಶ್, ಹೀಗ್ಯಾಕೆ ಹೇಳ್ತಿದ್ಯಾ ಅನಿತಾ ಅಂತ ಕೇಳಿದಾಗ ಆ ಅನಿತಾ ಮತ್ತೊಮ್ಮೆ ಉತ್ತರಿಸ್ತಾಳೆ, ಅಟ್ಲೀಸ್ಟ್ ನಾನು ಹೇಗೆ ಸತ್ತೆ ಅನ್ನೋದು ನಮ್ಮ ಮನೆಯವ್ರಿಗಾದರೂ ಗೊತ್ತಾಯಿತು, ನನ್ನ ಸಾವಿನ ಸತ್ಯ ನಮ್ಮ ಊರಿನವರಿಗೆ ಈಗಾದರೂ ತಿಳಿಯಿತು ಅಂತ ಹೇಳಿ ಆ ಒಂದು ಕಾಲ್ನ ಕಟ್ ಮಾಡ್ತಾಳೆ. ಆ್ಯಂಡ್ ಇದಾದ ಕೆಲ ಕ್ಷಣಗಳಲ್ಲೇ ರಮೇಶ್ ಆ ನಂಬರ್ಗೆ ವಾಪಸ್ ಕಾಲ್ ಮಾಡ್ತಾನೆ. ಪ್ರತಿ ಸಲ ನಾಟ್ ರೀಚಬಲ್ ಬರ್ತಿರ್ತಕ್ಕಂಥ ನಂಬರ್ ಈ ಬಾರಿ ಸ್ವಿಚ್ ಆಫ್ ಅಂತ ಬರುತ್ತೆ. ಸೊ ಸ್ನೇಹಿತರೆ, ಈ ಒಂದು ಕಥೆಯಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ರಮೇಶ್ಗೆ ಬರ್ತಿರ್ತಕ್ಕಂಥ ಫೋನ್ ಕಾಲ್ ಆ್ಯಂಡ್ ಆ ಬಾವಿಯಲ್ಲಿ ಸಿಕ್ಕ ಡೈರಿ ಒಳಗಿರ್ತಕ್ಕಂಥ ನಂಬರ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಆದರೆ ಈ ಕಥೆಯಲ್ಲಿರೋ ಟ್ವಿಸ್ಟೇ ಬೇರೆ. ಅನಿತಾಳ ನಂಬರ್ 15 ವರ್ಷಗಳ ಹಿಂದೆಯೇ ಪರ್ಮನೆಂಟ್ ಆಗಿ ಬ್ಲಾಕ್ ಆಗಿರುತ್ತೆ. ಹಾಗಿದ್ರೆ ಆ ಅನಿತಾ ಎಂಬ ಹೆಣ್ಮಗಳನ್ನು ಕೊಂದವ್ರು ಯಾರು? ಆ್ಯಂಡ್ 15 ವರ್ಷಗಳ ನಂತರ ಅನಿತಾಳ ನಂಬರ್ನಿಂದ ರಮೇಶ್ಗೆ ಕರೆ ಮಾಡ್ತಿದ್ದವರು ಯಾರು? ಈ ಕಥೆಯನ್ನು ಕೆದಕ್ತಾ ಹೋದ್ರೆ ಇನ್ನೂ ಹಲವಾರು ಪ್ರಶ್ನೆಗಳ ಸರಮಾಲೆಯೇ ನಮ್ಮ ಕಣ್ಮುಂದೆ ಬರ್ತದೆ. ಸೊ ಲೆಟ್ ಇಟ್ ಬಿ, ಅಟ್ಲೀಸ್ಟ್ ಅನಿತಾಳ ಸಾವಿನ ರಹಸ್ಯ ಆ ಊರಿನವ್ರಿಗಾದರೂ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಸ್ನೇಹಿತರೆ, ಈ ಕತೆ ಹೆಂಗೆ ಅನಿಸ್ತು ಅಂತ ಹಾನೆಸ್ಟಾಗಿ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆ್ಯಂಡ್ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಕಥೆಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಾರ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.